ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ ಈ ಮಾತುಗಳು ಕೇವಲ ಧರ್ಮದ ರಕ್ಷಣೆಗಾಗಿ ಮಾತ್ರವಲ್ಲ, ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಮತ್ತು ನಾವು ವಾಸಿಸುವ ಮನೆಯಲ್ಲಿ ಆ ಭಗವಂತನ ಇರುವಿಕೆಯನ್ನು ನೆನಪಿಸುತ್ತವೆ. ನಮಸ್ಕಾರ ಸ್ನೇಹಿತರೆ, ಕನ್ನಡ ವಿಚಾರಧಾರೆಗಳು ಚಾನೆಲ್ನ ಈ ಪವಿತ್ರ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನದ ಜಂಜಾಟಗಳ ನಡುವೆ ನಮಗೆ ಕೊಂಚ ನೆಮ್ಮದಿ ನೀಡುವ, ನಮ್ಮ ಆಲೋಚನೆಗಳನ್ನು ಪವಿತ್ರಗೊಳಿಸುವ ದೈವಿಕ ವಿಚಾರಗಳನ್ನು ಹಂಚಿಕೊಳ್ಳುವುದೇ ನಮ್ಮ ಈ ವೇದಿಕೆಯ ಉದ್ದೇಶ. ಓಂ ನಮೋ ಭಗವತೆ ವಾಸುದೇವಾಯ. ನಮ್ಮ ಈ ಇಂದಿನ ಆಧ್ಯಾತ್ಮಿಕ ಪಯಣವನ್ನು ಆ ಜಗತ್ಪಾಲಕನಾದ ಭಗವಂತನ ಪವಿತ್ರ ನಾಮಸ್ಮರಣೆಯೊಂದಿಗೆ ಪ್ರಾರಂಭಿಸೋಣ. ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಭಕ್ತಿಯಿಂದ ಬರೆಯಿರಿ. ಆ ದೈವದ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸೋಣ. ಸ್ನೇಹಿತರೆ, ನೀವು ಎಂದಾದರೂ ಒಂದು ವಿಶೇಷ ಅನುಭವವನ್ನು ಪಡೆದಿದ್ದೀರಾ? ನೀವು ಯಾವುದೋ ಒಂದು ಮನೆಗೆ ಕಾಲಿಡುತ್ತೀರಿ, ಅದು ನಿಮ್ಮ ಆಪ್ತರ ಮನೆಯಾಗಿರಬಹುದು ಅಥವಾ ನಿಮ್ಮದೇ ಸ್ವಂತ ಮನೆಯಾಗಿರಬಹುದು. ಆ ಮನೆಯ ಹೊಸ್ತಿಲನ್ನು ದಾಟಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳು ಮರೆಯಾಗಿ ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟು ಹಾ ಎನ್ನುವ ಆರಾಮದಾಯಕ ಭಾವನೆ ಮೂಡುತ್ತದೆಯೇ? ಆ ಕ್ಷಣದಲ್ಲಿ ಮನಸ್ಸಿಗೆ ಸಿಗುವ ಶಾಂತಿ ಶಬ್ದಗಳಿಗೆ ನಿಲುಕದ್ದು. ಇದು ಆ ಮನೆಯಲ್ಲಿರುವ ಬೆಲೆಬಾಳುವ ಪೀಠೋಪಕರಣಗಳಿಂದ ಬರುವುದಲ್ಲ, ಅಥವಾ ಅಲ್ಲಿನ ಗೋಡೆಗಳ ಮೇಲಿರುವ ದೊಡ್ಡ ಟಿವಿಯಿಂದ ಬರುವುದಲ್ಲ. ಬದಲಾಗಿ ಅಲ್ಲಿನ ಗಾಳಿಯಲ್ಲಿಯೇ ಒಂದು ಅದ್ಭುತ ಶಕ್ತಿ ಇರುತ್ತದೆ. ಆ ಮನೆಯು ಒಂದು ಸುರಕ್ಷಿತ ತಾಣದಂತೆ ಅಥವಾ ಅಭಯಾರಣ್ಯದಂತೆ ಭಾಸವಾಗುತ್ತದೆ. ಇದು ಕೇವಲ ನಿಮ್ಮ ಕಲ್ಪನೆ? ಖಂಡಿತವಾಗಿಯೂ ಅಲ್ಲ. ಇದುವೇ ದೈವಿಕ ಸಂಕೇತ. ನಮಗೆಲ್ಲರಿಗೂ ಕಾಡುವ ಒಂದು ದೊಡ್ಡ ಪ್ರಶ್ನೆ ಎಂದರೆ, ಒಂದು ಅನುಗ್ರಹೀತ ಮನೆ ಎಂದರೆ ಹೇಗಿರುತ್ತದೆ? ಇದೇ ಪ್ರಶ್ನೆ ಒಮ್ಮೆ ದೇವರ್ಷಿ ನಾರದ ಮುನಿಗಳ ಮನಸ್ಸಿನಲ್ಲೂ ಮೂಡಿತ್ತು. ನಾರದ ಮುನಿಗಳು 3 ಲೋಕಗಳನ್ನು ಸಂಚರಿಸುವವರು. ಅವರು ಚಿನ್ನದ ಅರಮನೆಗಳಲ್ಲಿ ವಾಸಿಸುವ, ಆದರೆ ಮನಸ್ಸಿನಲ್ಲಿ ಸದಾ ಅಶಾಂತಿ ಮತ್ತು ಭಯದಿಂದ ಬಳಲುತ್ತಿದ್ದ ರಾಜರನ್ನು ನೋಡಿದರು. ಅದೇ ಸಮಯದಲ್ಲಿ ಹುಲ್ಲಿನ ಗುಡಿಸಲಿನಲ್ಲಿ ವಾಸಿಸುತ್ತಾ ಕಡು ಬಡತನದಲ್ಲಿದ್ದರೂ ಮುಖದಲ್ಲಿ ಒಂದು ದಿವ್ಯ ತೇಜಸ್ಸು ಮತ್ತು ಮನಸ್ಸಿನಲ್ಲಿ ಪರಮಶಾಂತಿಯನ್ನು ಹೊಂದಿದ್ದ ಭಕ್ತರನ್ನು ನೋಡಿದರು. ಇದನ್ನು ಕಂಡ ನಾರದರ ಮನಸ್ಸು ಗೊಂದಲಕ್ಕೊಳಗಾಯಿತು. ನಿಜವಾದ ಸಂಪತ್ತು ಎಂದರೆ ಯಾವುದು? ಭಗವಂತನ ಆಶೀರ್ವಾದವಿರುವ ಮನೆ ಯಾವುದು ಎಂಬ ಪ್ರಶ್ನೆಯೊಂದಿಗೆ ಅವರು ನೇರವಾಗಿ ವೈಕುಂಠಕ್ಕೆ ತೆರಳಿ ಶ್ರೀಹರಿವಿಷ್ಣುವನ್ನು ಭೇಟಿ ಮಾಡಿದರು. ಶ್ರೀಹರಿಯ ಪಾದಗಳಿಗೆ ನಮಸ್ಕರಿಸಿ ನಾರದರು ಕೇಳಿದರು, ಪ್ರಭು, ನೀನು ಎಲ್ಲೆಡೆಯೂ ಇದ್ದೀಯಾ, ಆದರೆ ನೀನು ಶಾಶ್ವತವಾಗಿ ನೆಲೆಸುವ ಮನೆ ಯಾವುದು? ಒಂದು ಮನೆಯು ನಿನ್ನ ದಿವ್ಯ ಅನುಗ್ರಹವನ್ನು ಪಡೆದಿದೆ ಎಂಬುದನ್ನು ನಾವು ಹೇಗೆ ತಿಳಿಯಬೇಕು? ಆಗ ಮಂದಹಾಸ ಬೀರಿದ ಶ್ರೀಮನ್ನಾರಾಯಣನು ನಾರದರಿಗೆ ಆ ದೈವಿಕ ರಹಸ್ಯವನ್ನು ಬಿಚ್ಚಿಟ್ಟನು. ವಿಷ್ಣು ಹೇಳಿದನು, ನಾರದ, ನಾನು ಕೇವಲ ಚಿನ್ನದ ಗೋಡೆಗಳಿರುವ ಅರಮನೆಯಲ್ಲಿ ವಾಸಿಸುವುದಿಲ್ಲ. ನಾನು ಎಲ್ಲಿ ಭಕ್ತಿಭಾವವಿರುತ್ತದೆಯೋ ಅಲ್ಲಿ ನೆಲೆಸುತ್ತೇನೆ. ನನ್ನ ಅನುಗ್ರಹವಿರುವ ಮನೆಯನ್ನು ಗುರುತಿಸಲು 7 ಸ್ಪಷ್ಟ ಸಂಕೇತಗಳಿವೆ. ಈ 7 ಸಂಕೇತಗಳು ಯಾವ ಮನೆಯಲ್ಲಿ ಇರುತ್ತವೆಯೋ ಆ ಮನೆಯು ನನ್ನ ವೈಕುಂಠಕ್ಕೆ ಸಮಾನ ಎಂದು ತಿಳಿಸಿದನು. ಇಂದು ನಾವು ಆ 7 ಸಂಕೇತಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಮೊದಲನೆಯ ಸಂಕೇತ ಅನಿರ್ವಚನೀಯ ಶಾಂತಿ. ಈ ಇಂದಿನ ವೇಗದ ಜಗತ್ತಿನಲ್ಲಿ ನಾವೆಲ್ಲರೂ ಶಬ್ದ, ಗೊಂದಲ ಮತ್ತು ಒತ್ತಡದ ನಡುವೆ ಬದುಕುತ್ತಿದ್ದೇವೆ. ಬೆಳಗ್ಗೆಯಿಂದ ಸಂಜೆಯವರೆಗೆ ಕೆಲಸದ ಜವಾಬ್ದಾರಿಗಳಿಂದ ನಾವು ದಣಿದಿರುತ್ತೇವೆ. ಆದರೆ ನಿಮ್ಮ ಮನೆಯ ಹೊಸ್ತಿಲನ್ನು ದಾಟಿದ ತಕ್ಷಣ ನಿಮ್ಮ ಉಸಿರಾಟವು ತಾನಾಗಿಯೇ ನಿಧಾನವಾಗುತ್ತದೆಯೇ? ನಿಮ್ಮ ಹೆಗಲ ಮೇಲಿದ್ದ ಅತೀವ ಭಾರವು ಇಳಿದಂತೆ ಭಾಸವಾಗುತ್ತದೆಯೇ? ಹೌದು ಎನ್ನುವುದಾದರೆ ಅದುವೇ ಆ ಮನೆಯಲ್ಲಿರುವ ದೈವಿಕ ಶಕ್ತಿಯ ಮೊದಲ ಸಂಕೇತ. ಯಾವ ಮನೆಯೊಳಗೆ ಕಾಲಿಟ್ಟಾಗ ಮನಸ್ಸು ಶಾಂತವಾಗುತ್ತದೆಯೋ ಆ ಮನೆಯು ಶುದ್ಧವಾದ ಸಕಾರಾತ್ಮಕ ಶಕ್ತಿಯನ್ನು ಹೊಂದಿದೆ ಎಂದರ್ಥ. ಆ ಗೋಡೆಗಳು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸಿ ನಿಮ್ಮ ಮಾನಸಿಕ ಗಾಯಗಳನ್ನು ವಾಸಿ ಮಾಡುತ್ತಿವೆ ಎಂದು ಭಾವಿಸಬೇಕು. ಎರಡನೆಯ ಸಂಕೇತ ಪ್ರಕೃತಿಯ ಸ್ಪಂದನೆ. ನಮ್ಮ ಮನೆಯು ಪ್ರಕೃತಿಯೊಂದಿಗೆ ಎಷ್ಟು ಸಮತೋಲನದಲ್ಲಿದೆ ಎನ್ನುವುದು ಬಹಳ ಮುಖ್ಯ. ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡವು ನೀವು ಅತಿಯಾದ ಆರೈಕೆ ಮಾಡದಿದ್ದರೂ ಸಹ ಹಚ್ಚ ಹಸಿರಾಗಿ ಕಳಕಳಿಸುತ್ತಾ ಬೆಳೆಯುತ್ತಿದೆಯೇ? ನಿಮ್ಮ ಮನೆಯ ಕಿಟಕಿಗಳ ಬಳಿ ಅಥವಾ ಬಾಲ್ಕನಿಯಲ್ಲಿ ಪಕ್ಷಿಗಳು ಬಂದು ಯಾವುದೇ ಭಯವಿಲ್ಲದೆ ಕುಳಿತು ಚಿಲಿಪಿಲಿಗುಟ್ಟುತ್ತವೆಯೇ? ಅಳಿಲುಗಳು ಅಥವಾ ಚಿಟ್ಟೆಗಳಂತಹ ಪುಟ್ಟ ಜೀವಿಗಳು ನಿಮ್ಮ ಮನೆಯ ಆವರಣದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆಯೇ? ಇವನ್ನು ಕೇವಲ ಕಾಕತಾಳೀಯ ಎಂದು ನಿರ್ಲಕ್ಷಿಸಬೇಡಿ. ಪ್ರಕೃತಿಯ ಜೀವಿಗಳಿಗೆ ಶುದ್ಧ ಮತ್ತು ಅಶುದ್ಧ ಶಕ್ತಿಗಳ ನಡುವಿನ ವ್ಯತ್ಯಾಸ ತಕ್ಷಣವೇ ತಿಳಿಯುತ್ತದೆ. ಅವುಗಳಿಗೆ ನಿಮ್ಮ ಮನೆಯಲ್ಲಿ ಸುರಕ್ಷತೆ ಮತ್ತು ಪವಿತ್ರತೆಯ ಅನುಭವವಾಗುತ್ತಿದೆ ಎಂದರ್ಥ. ಮೂರನೆಯ ಸಂಕೇತ ದೈವಿಕ ಸುವಾಸನೆ. ಇದು ಅತ್ಯಂತ ಸುಂದರವಾದ ಮತ್ತು ಅದ್ಭುತವಾದ ಅನುಭವ. ನೀವು ಪೂಜಾ ಕೋಣೆಯಲ್ಲಿ ಇರುವುದಿಲ್ಲ, ಅಲ್ಲಿ ಯಾವುದೇ ಊದುಬತ್ತಿ ಅಥವಾ ಕರ್ಪೂರವನ್ನು ಹಚ್ಚಿರುವುದಿಲ್ಲ. ಆದರೂ ನೀವು ಸುಮ್ಮನೆ ಕುಳಿತಿದ್ದಾಗ ಅಥವಾ ರಾತ್ರಿ ಮಲಗಿದ್ದಾಗ ಇದ್ದಕ್ಕಿದ್ದಂತೆ ಒಂದು ಕ್ಷಣ ಶ್ರೀಗಂಧದ ಪರಿಮಳ, ಮಲ್ಲಿಗೆಯ ಸುವಾಸನೆ ಅಥವಾ ಪಚ್ಚ ಕರ್ಪೂರದ ತಂಪಾದ ಕಂಪು ನಿಮ್ಮ ಮೂಗಿಗೆ ಬಡಿದು ಮಾಯವಾಗುತ್ತದೆಯೇ? ಇದನ್ನು ಅನುಭವಿಸಿದವರು ನಿಜವಾಗಿಯೂ ಭಾಗ್ಯವಂತರು. ಶಾಸ್ತ್ರಗಳ ಪ್ರಕಾರ ಇದು ದೇವತೆಗಳು, ಗಂಧರ್ವರು ಅಥವಾ ನಿಮ್ಮ ಪಿತೃಗಳು ನಿಮ್ಮ ಮನೆಗೆ ಭೇಟಿ ನೀಡಿದ ಸಂಕೇತವಾಗಿದೆ. ನಿಮ್ಮ ಭಕ್ತಿಯಿಂದ ಸಂತುಷ್ಟರಾದ ಅವರು ನಿಮ್ಮನ್ನು ಆಶೀರ್ವದಿಸಲು ಬಂದಿದ್ದಾರೆ ಎಂಬುದು ಇದರ ಅರ್ಥ. ನಾಲ್ಕನೆಯ ಸಂಕೇತ ಸಂತೋಷದ ಪ್ರತಿಧ್ವನಿ. ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ, ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಕೇಳಿಸುವ ಶಬ್ದ ಯಾವುದು? ಅದು ಕಿರುಚಾಟವೇ ಅಥವಾ ನಗುವಿನ ಶಬ್ದವೇ?
ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ಕುಳಿತು ಖುಷಿಯಿಂದ ಹರಟೆ ಹೊಡೆಯುವ, ತಮಾಷೆ ಮಾಡುವ ಮತ್ತು ಒಟ್ಟಾಗಿ ಊಟ ಮಾಡುವ ಆನಂದದ ಕಲರವ ಯಾವ ಮನೆಯಲ್ಲಿ ಇರುತ್ತದೆಯೋ ಅಲ್ಲಿ ಮಹಾಲಕ್ಷ್ಮಿಯು ನೆಲೆಸಿರುತ್ತಾಳೆ. ಸಂತೋಷ ಎನ್ನುವುದು ಕೇವಲ ಭಾವನೆಯಲ್ಲ, ಅದು ಅತ್ಯಂತ ಹೆಚ್ಚಿನ ಆಧ್ಯಾತ್ಮಿಕ ಕಂಪನವನ್ನು ಹೊಂದಿರುವ ಶಕ್ತಿ. ಸಮಸ್ಯೆಗಳೇ ಇಲ್ಲದ ಮನೆ ಯಾವುದೂ ಇಲ್ಲ. ಆದರೆ ಆ ಸಮಸ್ಯೆಗಳ ನಡುವೆಯೂ ಪರಸ್ಪರ ಪ್ರೀತಿ ಮತ್ತು ನಗು ಗೆಲ್ಲುತ್ತಿದ್ದರೆ ಅಲ್ಲಿ ಆನಂದ ಸ್ವರೂಪಿ ಭಗವಂತನು ನೆಲೆಸಿದ್ದಾನೆ ಎಂದರ್ಥ. 5ನೆಯ ಸಂಕೇತ ಸಹಜ ಆಧ್ಯಾತ್ಮಿಕ ಸೆಳೆತ. ಕೆಲವೊಮ್ಮೆ ದಿನವಿಡೀ ಕೆಲಸ ಮಾಡಿ ನೀವು ದಣಿದು ಮನೆಗೆ ಬಂದಿರುತ್ತೀರಿ. ಆದರೆ ಆಯಾಸವಿದ್ದರೂ ಸಹ ಮನಸ್ಸು ಒಮ್ಮೆ ದೇವರ ಮುಂದೆ ನಿಂತು ದೀಪ ಹಚ್ಚೋಣ ಎಂದು ಹೇಳುತ್ತದೆಯೇ? ನೀವು ಧ್ಯಾನಕ್ಕೆ ಅಥವಾ ಪ್ರಾರ್ಥನೆಗೆ ಕುಳಿತಾಗ ನಿಮ್ಮ ಮನಸ್ಸು ಬೇರೆಲ್ಲ ಸ್ಥಳಗಳಿಗಿಂತ ಮನೆಯಲ್ಲಿ ಬೇಗನೆ ಏಕಾಗ್ರತೆಯನ್ನು ಪಡೆಯುತ್ತದೆಯೇ? ಇದು ನಿಮ್ಮ ಮನೆಯ ವಾತಾವರಣವು ಸಾತ್ವಿಕ ಗುಣದಿಂದ ಕೂಡಿದೆ ಎಂಬುದಕ್ಕೆ ಸಾಕ್ಷಿ. ಆ ಮನೆಯ ಶಕ್ತಿಯೇ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಮೇಲೆತ್ತಲು ಸಹಾಯ ಮಾಡುತ್ತಿರುತ್ತದೆ. ನಿಮ್ಮ ಮನೆಯು ಒಂದು ಕೇವಲ ವಾಸದ ಮನೆಯಾಗಿ ಉಳಿಯದೆ ದೇವಸ್ಥಾನವಾಗಿ ಪರಿವರ್ತನೆಯಾಗಿದೆ ಎಂಬುದರ ಸಂಕೇತವಿದು. 6ನೆಯ ಸಂಕೇತ ಶುಭ ಶಕುನಗಳು ಮತ್ತು ಸಂಕಲ್ಪ ಸಿದ್ಧಿ. ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಒಳ್ಳೆಯ ವಿಚಾರಗಳು ಅನಿರೀಕ್ಷಿತವಾಗಿ ನಿಮ್ಮ ಕಣ್ಣ ಮುಂದೆ ನಡೆಯುತ್ತವೆ. ಉದಾಹರಣೆಗೆ, ನೀವು ಮನೆಯಲ್ಲಿದ್ದಾಗ ಒಂದು ಕೆಲಸ ಆಗಬೇಕಿತ್ತು ಎಂದು ಯೋಚಿಸಿದ ತಕ್ಷಣ ಅದಕ್ಕೆ ಬೇಕಾದ ಸಹಾಯ ಯಾರಿಂದಲೋ ತಾನಾಗಿಯೇ ದೊರೆಯುವುದು, ಅಥವಾ ಬಹಳ ದಿನಗಳಿಂದ ನೆನಪಿಸಿಕೊಳ್ಳುತ್ತಿದ್ದ ವ್ಯಕ್ತಿಯಿಂದ ಅನಿರೀಕ್ಷಿತವಾಗಿ ಕರೆ ಬರುವುದು. ದೈವಾನುಗ್ರಹವಿರುವ ಮನೆಯು ಒಂದು ದೊಡ್ಡ ಶಕ್ತಿ ಕೇಂದ್ರದಂತಿರುತ್ತದೆ. ಅಲ್ಲಿ ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ಮತ್ತು ವಾಸ್ತವದ ನಡುವಿನ ಅಂತರವು ಕಡಿಮೆಯಾಗಿರುತ್ತದೆ. ನಿಮ್ಮ ಮನೆಯು ನಿಮ್ಮ ಸಂಕಲ್ಪಗಳನ್ನು ಆಶೀರ್ವದಿಸುತ್ತಿದೆ ಎಂಬುದು ಇದರ ಅರ್ಥ. 7ನೆಯ ಸಂಕೇತ ರಕ್ಷಾಕವಚದ ಅನುಭೂತಿ. ಇದು ಅತ್ಯಂತ ಶಕ್ತಿಯುತವಾದ ಸಂಕೇತ. ಜೀವನದಲ್ಲಿ ಕೆಲವೊಮ್ಮೆ ದೊಡ್ಡ ಬಿರುಗಾಳಿಗಳು ಬೀಸುತ್ತವೆ. ಆರೋಗ್ಯ, ಹಣಕಾಸು ಅಥವಾ ಸಂಬಂಧಗಳಲ್ಲಿ ಎಲ್ಲವೂ ಮುಗಿದೇ ಹೋಯಿತು ಎಂದು ನೀವು ಕೈಚೆಲ್ಲಿ ಕುಳಿತಾಗ ಕೊನೆಯ ಕ್ಷಣದಲ್ಲಿ ಯಾವುದೋ ಒಂದು ಅದೃಶ್ಯ ಹಸ್ತ ಬಂದು ನಿಮ್ಮನ್ನು ಪಾರು ಮಾಡಿದ ಅನುಭವವಾಗಿದೆಯೇ? ದೊಡ್ಡ ಅನಾಹುತದಿಂದ ಕೂದಲೆಳೆ ಅಂತರದಲ್ಲಿ ಪಾರಾದಾಗ ನಿಮ್ಮ ಮನಸ್ಸು ಹೇಳುತ್ತದೆ, ನನ್ನನ್ನು ಯಾವುದೋ ಒಂದು ಶಕ್ತಿ ಕಾಪಾಡುತ್ತಿದೆ ಎಂದು. ಈ ನಂಬಿಕೆ ಮತ್ತು ಆಳವಾದ ಅಂತಃಪ್ರಜ್ಞೆಯು ನಿಮ್ಮ ಮನೆಯ ಸುತ್ತ ಇರುವ ದೈವಿಕ ರಕ್ಷಾಕವಚದ ಸಂಕೇತವಾಗಿದೆ. ನಾನು ನಿನ್ನ ಜೊತೆ ಇದ್ದೇನೆ, ಭಯಪಡಬೇಡ ಎಂದು ಭಗವಂತನು ನೀಡುವ ಭರವಸೆ ಇದು. ಭಗವಾನ್ ವಿಷ್ಣುವು ನಾರದರಿಗೆ ತಿಳಿಸಿದ ಈ 7 ದೈವಿಕ ಸಂಕೇತಗಳನ್ನು ಈಗ ನೀವು ಕೇಳಿದ್ದೀರಿ. ನಿಮ್ಮ ಮನೆಯಲ್ಲಿ ಇವುಗಳಲ್ಲಿ 1 ಇರಬಹುದು ಅಥವಾ 7 ಇರಬಹುದು. ನೀವು ಒಂದೇ ಒಂದು ಸಂಕೇತವನ್ನು ಗುರುತಿಸಿದರೂ ನೀವು ಪರಮ ಭಾಗ್ಯವಂತರು. ಆದರೆ ಈ ಎಲ್ಲಕ್ಕಿಂತ ಮಿಗಿಲಾದ ಒಂದು ದೊಡ್ಡ ಸಂಕೇತವಿದೆ. ಆ ಆಶೀರ್ವಾದ ಪಡೆದ ಮನೆಯ ಅತಿ ದೊಡ್ಡ ಸಂಕೇತ ಎಂದರೆ ಅದು ಬೇರೆ ಯಾರೂ ಅಲ್ಲ, ಅದು ನೀವೇ. ಹೌದು, ನೀವು ಈ ವಿಡಿಯೋವನ್ನು ಇಷ್ಟು ಆಸಕ್ತಿಯಿಂದ ಮತ್ತು ಭಕ್ತಿಯಿಂದ ನೋಡುತ್ತಿದ್ದೀರಿ ಎಂದರೆ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯದನ್ನು ಮಾಡಬೇಕು ಮತ್ತು ಮನೆಯನ್ನು ಪವಿತ್ರವಾಗಿಡಬೇಕು ಎಂಬ ಶುದ್ಧ ಬಯಕೆ ಇದೆ ಎಂದರ್ಥ. ನೀವೇ ನಿಮ್ಮ ಮನೆಯ ನಂದಾದೀಪ. ನಿಮ್ಮ ಭಕ್ತಿಯಿಂದಲೇ ಮನೆಯಲ್ಲಿ ದೈವಿಕ ಶಕ್ತಿ ಜಾಗೃತವಾಗುತ್ತದೆ. ಆದ್ದರಿಂದ ಎಂದಿಗೂ ಹತಾಶರಾಗಬೇಡಿ. ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಸೃಷ್ಟಿಸಿ, ನಗುವಿಗೆ ಕಾರಣರಾಗಿ ಮತ್ತು ಪ್ರೀತಿಯಿಂದ ದೀಪವನ್ನು ಬೆಳಗಿ. ಆಗ ನಿಮ್ಮ ಮನೆಯು ಒಂದು ಸುಂದರ ದೇವಸ್ಥಾನವಾಗಿ ಬದಲಾಗುತ್ತದೆ ಮತ್ತು ದೈವಿಕ ಶಕ್ತಿಗಳು ನಿಮ್ಮ ಕುಟುಂಬವನ್ನು ಸದಾಕಾಲ ರಕ್ಷಿಸುತ್ತವೆ. ನಿಮ್ಮ ಮನೆಯಲ್ಲಿ ಈ 7 ಸಂಕೇತಗಳಲ್ಲಿ ಯಾವುದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ? ನಿಮ್ಮ ಸುಂದರವಾದ ಮತ್ತು ದೈವಿಕ ಅನುಭವಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಒಂದು ಮಾತು ಮತ್ತೊಬ್ಬರಿಗೆ ಸ್ಫೂರ್ತಿಯಾಗಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಮ್ಮ ಕನ್ನಡ ವಿಚಾರಧಾರೆಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.